ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರದು ಊಟ ಆಯಿತು ಅಂತ ಅಂದ್ಕೊತೀನಿ. ಮಧ್ಯಾಹ್ನದ್ದು ಹಬ್ಬ ಬಂತು, ನಾಗರ ಪಂಚಮಿ ಹಬ್ಬ ಬಂತು. ಎಲ್ಲರೂ ಏನೇನೆಲ್ಲ ತಿಂಡಿ ತಿನಿಸುಗಳನ್ನ ಮಾಡ್ತಿದ್ದೀರಾ ಅಂತ ಕಮೆಂಟ್ ಹಾಕಿ ತಿಳಿಸಿ. ಇವಾಗ ಕರ್ಜಿಕಾಯಿ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಇಲ್ಲಿ ಮಿಕ್ಸರ್ ಇಟ್ಟಿದ್ದೀನಿ, ಅಂದರೆ ಕರ್ಜಿಕಾಯಿ ಮಾಡೋದಕ್ಕೆ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೋಬೇಕು ಅಂತ ಅಲ್ಲಿ ಮಿಕ್ಸಿ ಇಟ್ಟಿದ್ದೀನಿ. ಬನ್ನಿ, ಇವಾಗ ಒಣ ಕೊಬ್ಬರಿನ ಫುಲ್ಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು. ನೋಡ್ಬೋದು ಫ್ರೆಂಡ್ಸ್, 1 kg ಆಗುವಷ್ಟು ಒಣ ಕೊಬ್ಬರಿ ಇದು. ಇದನ್ನು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು, ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ, ಇಷ್ಟೆಲ್ಲ ಕೊಬ್ಬರಿನೂ ಮಿಕ್ಸಿಗೆ ಹಾಕ್ಕೋಬೇಕು ನಾವು. ಮತ್ತು ತರಿಯಾಗಿಯೇ ರುಬ್ಕೋಬೇಕು, ಜಾಸ್ತಿ ಪೌಡರ್ ರೀತಿ ಅಂತ ರುಬ್ಕೋಬಾರ್ದು. ಸ್ವಲ್ಪ ತರಿಯಾಗಿ ದಪ್ಪನೇ ರುಬ್ಕೋಬೇಕು. ನೋಡಿ, ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಫಸ್ಟು. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಸ್ವಲ್ಪ ತರಿಯಾಗಿಯೇ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇದನ್ನು ಸೈಡ್ಗೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿರ್ತೀನಿ. ನೋಡಿ, ಜಾಸ್ತಿ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಕರ್ಜಿಕಾಯಿ ತಿನ್ನುವಾಗ. ನೋಡ್ಬೋದು, ಈ ರೀತಿ ಇರಬೇಕು. ಜಾಸ್ತಿ ಪೌಡರ್ ಪೇಸ್ಟ್ ರೀತಿ ಕೂಡ ಇರಬಾರ್ದು. ಈ ರೀತಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇವಾಗ ಇದೇ ರೀತಿ ಎಲ್ಲನೂ ಗ್ರೈಂಡ್ ಮಾಡ್ಕೊಂಡು ಬಿಡೋಣ. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಎಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಕಾಯಿನ ತುರಿದ್ಬಿಟ್ಟು ಮಾಡೋ ಬದಲು ಈ ರೀತಿ ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಮಾಡಿದ್ರೆ ಈಸಿ ಆಗಿಬಿಡುತ್ತೆ. ನೋಡ್ಬೋದು, ಎಷ್ಟು ತರಿಯಾಗಿ ಗ್ರೈಂಡ್ ಮಾಡಿದ್ದೀನಿ. ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಬಿಡೋಣ. ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾವು ಅದೇ ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ, ಅಂದರೆ ಕೊಬ್ಬರಿ ರುಬ್ಕೊಂಡಿರೋ ಮಿಕ್ಸಿ ಜಾರ್ನೇ ತೊಗೊಂಡು ಇವಾಗ ಅದರಲ್ಲಿ ಪುಟಾಣಿ ಹಾಕ್ಕೋತೀನಿ. ಅಂದರೆ ಇದು ಪುಟಾಣಿನ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕರ್ಜಿಕಾಯಿಗೆ. ಅಂದರೆ ಕೊಬ್ಬರಿ ಕರ್ಜಿಕಾಯಿ ಮಾಡುವಾಗ ಸ್ವಲ್ಪ ಪುಟಾಣಿನ ರುಬ್ಕೊಂಡು ಹಿಟ್ಟು ಥರ ಮಾಡಿ ಹಾಕ್ಕೋಬೇಕು, ಅಂದರೆ ಚೆನ್ನಾಗಿರುತ್ತೆ. ನೋಡ್ಬೋದು, ಇದನ್ನು ಫುಲ್ಲು ಪೌಡರ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ. ನೋಡ್ಬೋದು, ಪುಟಾಣಿನ ಈ ರೀತಿ ಫುಲ್ಲು ಪೌಡರ್ ರೀತಿನೇ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದನ್ನು ಕೂಡ ಈ ಕೊಬ್ಬರಿ ಜೊತೆನೇ ಸೇರಿಸ್ಕೊಂಡ್ಬಿಡೋಣ. ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿರೋ ಕೊಬ್ಬರಿ ಜೊತೆನೇ ಪುಟಾಣಿ ಹಿಟ್ಟು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ನಾನು. ನೋಡ್ಬೋದು ಫ್ರೆಂಡ್ಸ್, ಇವಾಗ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡ್ಬೋದು, ನಾವು ಎಷ್ಟು ಕರ್ಜಿಕಾಯಿ ಮಾಡ್ಕೊತಿರ್ತೀವಿ, ನಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅಂತ ನೋಡ್ಕೊಂಡು ಮಾಡ್ಕೋಬೋದು. ಸ್ವಲ್ಪ ಕಡಿಮೆ ಕರ್ಜಿಕಾಯಿ ಮಾಡ್ತಿರ್ಬೇಕಾದ್ರೆ ಕೊಬ್ಬರಿ ಪುಟಾಣಿ ಪೌಡ್ರೆಲ್ಲ ಕಡಿಮೆ ತೊಗೊಂಡಿರ್ತೀವಿ, ಆವಾಗ ಕಡಿಮೆ ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬೋದು. ಅಂದರೆ ನಮ್ಮ ಸ್ವೀಟ್ ತಕ್ಕಂತೆ ಸಕ್ಕರೆನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಈ ಸಕ್ಕರೆ ಜೊತೆನೇ ಒಂದು 4ರಿಂದ 5 ಏಲಕ್ಕಿನ ಹಾಕ್ಕೊಂಡ್ಬಿಡ್ತೀನಿ ನಾನು. ನೋಡ್ಬೋದು, ಅಂದರೆ ಸಕ್ಕರೆ ಜೊತೆನೇ ಏಲಕ್ಕಿ ಕೂಡ ಪೌಡ್ರ್ ಆಗಿಬಿಡುತ್ತೆ ಅಂತ ಏಲಕ್ಕಿನೂ ಹಾಕ್ಕೊಂಡು ಇದನ್ನು ಫುಲ್ಲು ಪೌಡರ್ ರೀತಿಯೇ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ. ನೋಡ್ಬೋದು ಫ್ರೆಂಡ್ಸ್, ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಘಮ್ ಅಂತಿದೆ. ಈ ರೀತಿ ಪೌಡರ್ ರೀತಿ ಸಕ್ಕರೆ ಕೂಡ ಗ್ರೈಂಡ್ ಮಾಡ್ಕೊಂಡು ಬಂದು ಇವಾಗ ಪುಟಾಣಿ ಮತ್ತು ಕೊಬ್ಬರಿನ ಸೇರಿಸ್ಕೊಂಡಿರೋ ಪ್ಲೇಟಲ್ಲೇ ಈ ಸಕ್ಕರೆ ಮತ್ತು ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ನಾನು. ನೋಡ್ಬೋದು ಫ್ರೆಂಡ್ಸ್, ಪುಟಾಣಿ ಹಿಟ್ಟು, ಒಣ ಕೊಬ್ಬರಿ, ಸಕ್ಕರೆ ಮತ್ತು ಏಲಕ್ಕಿ ಪುಡಿ. ಕರ್ಜಿಕಾಯಿ ಮಾಡಬೇಕಾದ್ರೆ ಹೂರಣ ಬೇಕಲ್ವ, ಅದರ ಐಟಮ್ಸ್ ಎಲ್ಲನೂ ಇಲ್ಲಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕರ್ಜಿಕಾಯಿ ಹೂರಣ ರೆಡಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಕೊಬ್ಬರಿ ಎಲ್ಲ ಈ ಪೌಡರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ನೋಡ್ಬೋದು ಫ್ರೆಂಡ್ಸ್, ಕರ್ಜಿಕಾಯಿ ಹೂರಣ ಅಂತೂ ರೆಡಿಯಾಗಿದೆ. ಸೂಪರಾಗಿ ಬಂದಿದೆ. ಟೇಸ್ಟ್ ನೋಡ್ಕೋಬೋದು ನೀವು ಇವಾಗಲೇ ಎಷ್ಟು ರುಚಿ ಇದೆ ಇಲ್ಲ ಅಂತ. ನಮಗೆ ಸ್ವೀಟ್ ಕಡಿಮೆ ಆಗುತ್ತೆ ಅಂತ ಅನಿಸಿದ್ರೆ ಈ ಟೈಮಲ್ಲಿ ಮತ್ತೆ ಸಕ್ಕರೆನ ಗ್ರೈಂಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿಬಿಡುತ್ತೆ. ನೋಡ್ಬೋದು, ರೆಡಿಯಾಗಿದೆ ಇವಾಗ ಕರ್ಜಿಕಾಯಿ ಹೂರಣ. ನೋಡ್ಬೋದು, ಇವಾಗ ಕರ್ಜಿಕಾಯಿ ಮಾಡೋದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಹಿಟ್ಟಿಗೆ ನಾನು ರವೆ ಹಾಕ್ಕೊಂಡು ಮಾಡ್ಕೊತೀನಿ. ಅಂದರೆ ಚಿರೋಟಿ ರವೆ, ಇದು ಬಾಂಬೆ ರವೆ ಅಂತ ಹೇಳ್ತಾರಲ್ಲ ಅದು. ಈ ರವೆ ಹಾಕೋದ್ರಿಂದ ಕರ್ಜಿಕಾಯಿ ಎಷ್ಟು 1 ತಿಂಗಳಿಟ್ರು, ಒಂದು 15 ದಿನ ಇಟ್ಟರು ಕೂಡ ಮೆತ್ತಗಾಗೋದಿಲ್ಲ, ಕ್ರಿಸ್ಪಿಯಾಗಿರುತ್ತೆ. ನೋಡ್ಬೋದು, ಈ ಚಿರೋಟಿ ರವೆನ ಹಾಕ್ಕೊತೀನಿ ಫಸ್ಟು. ನೋಡಿ, ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತೀನಿ ನಾನು. ಮೈದಾ ಹಿಟ್ಟನ್ನು ಸ್ವಲ್ಪ ಜರಡಿ ಮಾಡ್ಕೊತೀನಿ. ನೋಡಿ, ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಜರಡಿ ಮಾಡ್ಕೊಂಡು ಬಿಡೋಣ. ಗಂಟೆಲ್ಲ ಇದ್ದರೆ ಹೊರಟೋಗ್ಬಿಡುತ್ತೆ ಅಂತ. ನೋಡ್ಬೋದು, ಮೈದಾ ಎಲ್ಲ ಜರಡಿ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತೀನಿ. ಒಂದು ಚಿಕ್ಕ ಬೌಲಿಂದ 1 ಬೌಲ್ ಅಷ್ಟೇ ಇದು. 1 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತೀನಿ. ನೋಡ್ಬೋದು ಫ್ರೆಂಡ್ಸ್, ಗೋಧಿ ಹಿಟ್ಟು ಕೂಡ ಚೆನ್ನಾಗಿ ಜರಡಿ ಮಾಡಿದ್ದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಾವು. ಏನೇ
ಗೋಧಿ ಹಿಟ್ಟಿಂದ ಏನೇ ಅಡುಗೆ ಮಾಡ್ತೀವಿ ಅಂದರೂ ಸ್ವಲ್ಪ ಉಪ್ಪು ಹಾಕ್ಕೊಂಡೇ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ನೋಡ್ಬೋದು ರವೆ, ಮೈದಾ ಹಿಟ್ಟು, ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಈ ಹಿಟ್ಟಿನ ಜೊತೆನೇ ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ಕೋಬೇಕು. ಸಕ್ಕರೆ ಪುಡಿ ಹಾಕೋದ್ರಿಂದ ಕರ್ಜಿಕಾಯಿ ಎಣ್ಣೆ ಹಿಡಿಯೋದಿಲ್ಲ ಮತ್ತು ಜಾಸ್ತಿ ಕ್ರಿಸ್ಪಿಯಾಗಿರುತ್ತೆ. ನೋಡ್ಬೋದು ಸಕ್ಕರೆ ಪುಡಿ ಹಾಕಿದ್ದಾದಮೇಲೆ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈ ರೀತಿ ಉಂಡೆ ಕಟ್ಟಬೇಕು. ನಾವು ಉಂಡೆ ಕಟ್ಟಿದ್ರೆ ನೋಡ್ಬೋದು ಈ ರೀತಿ ಇರಬೇಕು ಹಿಟ್ಟು. ಇದು ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ನಾವು. ನೋಡ್ಬೋದು ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟೆಲ್ಲ ನಾದ್ಕೊಂಡು ಬಿಡ್ತೀನಿ ನಾನು. ಜಾಸ್ತಿ ಹಿಟ್ಟನ್ನು ಅಂದರೆ ಗಟ್ಟಿ ಕೂಡ ಮಾಡಬಾರ್ದು, ಅತಿ ಗಟ್ಟಿ ಕೂಡ ಮಾಡಬಾರ್ದು, ಮತ್ತು ಜಾಸ್ತಿ ಸಾಫ್ಟ್ ಕೂಡ ಮಾಡಬಾರ್ದು. ನಾವು ಚಪಾತಿ ಮಾಡೋದಕ್ಕೆ ಯಾವ ಥರ ಹಿಟ್ಟನ್ನ ನಾದ್ಕೊಂಡಿರ್ತೀವಲ್ಲ ಅದಕ್ಕಿಂತಲೂ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕಷ್ಟೆ. ಅಂದರೆ ಚಪಾತಿ ಮಾಡೋದಕ್ಕೆ ಸ್ವಲ್ಪ ಸಾಫ್ಟಾಗಿರೋ ಹಿಟ್ಟನ್ನು ನಾದ್ಕೊಂಡಿರ್ತೀವಿ ನಾವು. ಇದು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಂಡು ಬಿಡೋಣ. ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಇರಬೇಕು ಹಿಟ್ಟು. ನೋಡಿ ಇದು ರವೆ ಹಾಕಿರೋದ್ರಿಂದ ಇವಾಗ ನಾವು ಎಷ್ಟು ಲೂಸಾಗಿ ನಾದ್ಕೊಂಡಿರ್ತೀವಿ ನೋಡಿ, ಆಮೇಲೆ ಒಂದು 5-10 ನಿಮಿಷ ಇಟ್ಟಾದಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಅಂದರೆ ರವೆ ಎಲ್ಲ ನೀರು ಹಿಡ್ಕೊಳ್ಳುತ್ತೆ. ಈ ರೀತಿ ಇರಬೇಕು. ಇದಕ್ಕೆ ಒಂದು 10 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಇವಾಗ ನೋಡ್ಬೋದು ಈ ಬೌಲ್ಗೆ ಸ್ವಲ್ಪ ಕೆಳಗಡೆ ಎಣ್ಣೆನ ಸವರ್ಕೊಂಡಿದ್ದೀನಿ. ಇವಾಗ ನಾವು ನಾದ್ಕೊಂಡಿರೋ ಹಿಟ್ಟನ್ನು ಈ ಬೌಲಲ್ಲಿ ಹಾಕ್ಕೊಂಡು ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಕೊಂಡಿರೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಕರ್ಜಿಕಾಯಿ ಹೂರ್ಣ ಮತ್ತು ಹಿಟ್ಟು ಎರಡೂ ಕೂಡ ರೆಡಿಯಾಗಿದೆ. ಹಿಟ್ಟನ್ನು ಸ್ವಲ್ಪ ನಾವು ತಿಳುವಾಗಿ ನಾದ್ಕೊಂಡ್ರೆ ರವೆ ಹಾಕಿರೋದ್ರಿಂದ ರವೆ ನೀರಿನಂಶ ಹೀರ್ಕೊಳ್ಳುತ್ತೆ. ಆಮೇಲೆ ಒಂದು 10 ನಿಮಿಷ ನೆಂದಾದಮೇಲೆ ಅದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಒಂದು 10 ನಿಮಿಷ ಬಿಟ್ಟರೆ ಕರೆಕ್ಟ್ ಆಗಿಬಿಡುತ್ತೆ ಹಿಟ್ಟು. ಆಮೇಲೆ ಪಟಾಪಟ್ ಅಂತ ಕರ್ಜಿಕಾಯಿ ಮಾಡ್ಕೋತೀವಿ ನಾವು. ನೋಡ್ಬೋದು ಹಿಟ್ಟೆಲ್ಲ ಚೆನ್ನಾಗಿ ನಿಂತಿದೆ. ನಾನು ಆಗಲೇ ಹೇಳಿದ್ದೆ ಒಂದು 10 ನಿಮಿಷ ಇಟ್ಟರೆ ಇನ್ನೊಂದು ಚೂರು ಗಟ್ಟಿ ಆಗಿಬಿಡುತ್ತೆ ಅಂತ. ನೋಡಿ ಕರೆಕ್ಟ್ ಆಗಿದೆ. ಇವಾಗ ಚಿಕ್ಕ ಚಪಾತಿ ರೀತಿ ಮಾಡ್ಕೊಂಡು ಬಿಡೋಣ. ನೋಡಿ ಎಷ್ಟು ಚಿಕ್ಕ ಉಳ್ಳೆನ ತಗೊಂಡು ಇಷ್ಟಿಷ್ಟು ಉಳ್ಳೆನ ತಗೊಂಡು ಚಪಾತಿ ಸಣ್ಣ ಚಪಾತಿ ರೀತಿ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಒಣ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ಕೆಳಗಡೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಅಂದರೆ ನಾವು ಕರ್ಜಿಕಾಯಿ ಮೋಲ್ಡಲ್ಲಿ ಮಾಡ್ತಿದ್ರೆ ಆ ಮೋಲ್ಡ್ ಸೈಜ್ ಎಷ್ಟಿರುತ್ತೆ ಅಂತ ನೋಡಿಕೊಂಡು ಚಪಾತಿನ ಲಟ್ಟಿಸ್ಕೋಬೇಕು. ಇಲ್ಲ ನಾವು ಸ್ಪೂನಿಂದ ಕಟ್ ಮಾಡ್ಕೋತೀವಿ ನಮಗೆ ಬೇಕಾಗಿರೋ ಸೈಜಲ್ಲಿ ಅಂದರೆ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೋಬೇಕು. ಈ ರೀತಿ ಲಟ್ಟಿಸ್ಕೊಂಡು ಸೈಡ್ಗೆ ಈ ರೀತಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡು ಬಿಡೋಣ. ಈ ರೀತಿ ಹಿಟ್ಟಲ್ಲಿ ಹತ್ಕೊಂಡು ಕೂಡ ಮಾಡ್ಬೋದು. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಮೋಲ್ಡನ್ನು ತಗೊಂಡು ನಾವು ಮಾಡಿಟ್ಕೊಂಡಿರೋ ಚಪಾತಿನ ನೋಡಿ ಈ ರೀತಿ ಎತ್ಕೊಂಡು ಈ ಮೋಲ್ಡ್ ಮೇಲೆ ಹಾಕ್ಕೊಂಡು ಬಿಡೋಣ. ಮೋಲ್ಡ್ ಮೇಲೆ ಹಾಕ್ಕೊಂಡು ಶೇಪ್ ನೋಡಿಕೊಂಡು ನಾವು ಕರ್ಜಿಕಾಯಿ ಹೂರ್ಣ ಏನು ರೆಡಿ ಮಾಡಿರ್ತೀವಲ್ಲ ಆ ಹೂರ್ಣನ ನಿಧಾನಕ್ಕೆ ಹಾಕ್ಕೋಬೇಕು. ನೋಡಿ ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಹೂರ್ಣ ಹಾಕ್ಕೊಳ್ಳಿ. ನೋಡ್ಬೋದು ಈ ರೀತಿ ಸ್ವಲ್ಪ ಹೂರ್ಣ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಎಡ್ಜಸ್ ಏನಿರುತ್ತಲ್ವ, ಇಲ್ಲಿ ಫುಲ್ಲು ಎಡ್ಜ್ ಇರುತ್ತಲ್ವ, ಅಲ್ಲಿ ಈ ರೀತಿ ಸ್ವಲ್ಪ ನೀರನ್ನು ಹಚ್ಕೋಬೇಕು ನಾವು, ಅಂದರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅದು. ನೋಡ್ಬೋದು ಈ ರೀತಿ ನೀರನ್ನು ಹಚ್ಕೊಂಡಾದ್ಮೇಲೆ ಫೋಲ್ಡ್ ಮಾಡ್ಕೊಂಡು ಬಿಡೋಣ. ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಫುಲ್ಲು ಅಂಟಿಸ್ಕೊಂಡು ಬಿಡಬೇಕು. ನೋಡಿ ಈ ರೀತಿ ಚೆನ್ನಾಗಿ ಅಂಟಿಸ್ಕೊಂಡು ಬಿಟ್ಟರೆ, ನೀರು ಹಾಕಿ ಅಂಟಿಸ್ಕೊಂಡ್ಬಿಟ್ರೆ ಓಪನ್ ಆಗೋದಿಲ್ಲ ಅದು. ಇಲ್ಲಿ ನೀರು ಹಾಕ್ದೇ ಅಂಟಿಸ್ಕೋತೀವಿ ಅಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಓಪನ್ ಆಗಿಬಿಡುತ್ತೆ. ನೋಡಿ ಅಂಟಿಸ್ಕೊಂಡಾದ್ಮೇಲೆ ಈ ಮೋಲ್ಡನ್ನ ಫೋಲ್ಡ್ ಮಾಡಿಬಿಟ್ಟು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಕರ್ಜಿಕಾಯಿ ನೀಟಾಗಿ ಮೋಲ್ಡ್ ಶೇಪಲ್ಲೇ ಕಟ್ಟಾಗಿಬಿಡುತ್ತೆ. ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡ್ಬೋದು. ಎಕ್ಸ್ಟ್ರಾ ಹಿಟ್ಟೆಲ್ಲ ಆಚೆ ಬಂದುಬಿಡುತ್ತೆ. ಈ ಹಿಟ್ಟಿಂದ ನಾವು ಮತ್ತೆ ಇನ್ನೊಂದು ಕರ್ಜಿಕಾಯಿನ ಮಾಡ್ಕೋಬೋದು. ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿರೋ ಕರ್ಜಿಕಾಯಿ ರೆಡಿ ಆಗಿಬಿಡುತ್ತೆ ಅಂತ. ಡಿಸೈನ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಈ 4 ಕೂಡ ಮಾಡ್ಕೊಂಡು ಬಿಡ್ತೀನಿ ನಾನು.
ನೋಡ್ಬೋದು ಫ್ರೆಂಡ್ಸ್, 5 ಕರ್ಜಿಕಾಯಿನ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಇಲ್ಲಿ ಎಡ್ಜಸ್ಗೆ ಆ ಮೋಲ್ಡ್ ಶೇಪೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸ್ಪೂನ್ಗಿಂತಲೂ ಕರ್ಜಿಕಾಯಿ ಮೋಲ್ಡ್ ಇದ್ದರೆ ಬೇಗ ಈಸಿಯಾಗಿ ಮಾಡ್ಕೋಬೋದು. ನೋಡ್ಬೋದು ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ನಾವು ಮಾಡ್ಕೊಂಡಿರೋ ಕರ್ಜಿಕಾಯಿನ ಒಂದೊಂದಾಗಿ ಹಾಕ್ಕೊಂಡು ಬಿಡೋಣ. ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ತಿರುಗಿಸ್ಕೊಂಡು ಹಾಕ್ಕೋಬೇಕು ಇದನ್ನು. ಎರಡು ಕಡೆನೂ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ತಿರುಗಿಸ್ಕೊಂಡು ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ, ಅಂದರೆ ನಾವು ಒಳಗಡೆ ಪುಟಾಣಿ ಹಿಟ್ಟು, ಕಾಯಿ ಎಲ್ಲ, ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಕೂಡ ಬೇಯಬೇಕು. ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಫುಲ್ಲು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ. ನೋಡ್ಬೋದು ನಿಧಾನಕ್ಕೆ ಈ ರೀತಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಮತ್ತು ನಾವು ಹಿಟ್ಟಿಗೆ ಚಿರೋಟಿ ರವೆ ಹಾಕ್ಕೊಂಡು ನಾದ್ಕೊಂಡಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ಕೊಂಡು ಹಿಟ್ಟು ನಾದ್ಕೊಂಡ್ರೆ ಕರ್ಜಿಕಾಯಿಗಳಾಗಲಿ ಏನೇ ಎಣ್ಣೆ ಐಟಮ್ನ ನಾವು ಫ್ರೈ ಮಾಡ್ಕೊಂಡ್ಬಿಟ್ಟು ತಿಂತೀವಲ್ವ, ಅದು ಎಣ್ಣೆ ಹಿಡಿಯೋದಿಲ್ಲ. ನೋಡ್ಬೋದು ಸ್ವಲ್ಪ ಸಕ್ಕರೆ ಪೌಡರ್ನ ಹಾಕಿದೆ ನಾನು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವುಗಳನ್ನ. ನೋಡ್ಬೋದು ಇದೆಲ್ಲ ಕೂಡ ಚೆನ್ನಾಗಿ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ತೆಗೆದು ಸೈಡ್ಗೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಡೋಣ. ನೋಡ್ಬೋದು ತೆಗೆದು ಈ ರೀತಿ ಸೈಡ್ಗೆ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ರೆ ಸೂಪರಾಗಿರೋ ಟೇಸ್ಟಿಯಾಗಿರೋ ಕರ್ಜಿಕಾಯಿ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೋಡ್ಬೋದು ಸೌಂಡ್ ಕೇಳಿಸ್ಕೊಳ್ಳಿ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇದೇ ರೀತಿ ಎಲ್ಲ ಕರ್ಜಿಕಾಯಿನೂ ರೆಡಿ ಮಾಡ್ಕೊಂಡು ಬಿಡ್ತೀನಿ ನಾನು. ನೋಡ್ಬೋದು ಫ್ರೆಂಡ್ಸ್, ಇಷ್ಟೊಂದೆಲ್ಲ ಕರ್ಜಿಕಾಯಿನ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಸ್ವಲ್ಪ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ರವೆ ಮತ್ತು ಹಿಟ್ಟು ಮಾಡ್ಕೋಬೇಕಾದ್ರೆ, ಅಂದರೆ ಕರ್ಜಿಕಾಯಿ ಮಾಡುವಾಗ ಹಿಟ್ಟು ರೆಡಿ ಮಾಡ್ಕೋತೀವಲ್ವ, ನಾವು ಹಿಟ್ಟನ್ನ ನಾದ್ಕೋತೀವಲ್ವ, ಅದರಲ್ಲಿ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಂಡು ಹಿಟ್ಟು ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ನಾವು ರವೆ ಪ್ರಮಾಣ ಎಷ್ಟು ತೊಗೊಂಡಿರ್ತೀವಲ್ವ, ಅದರ ಅಂದರೆ ಮೈದಾ ಹಿಟ್ಟು ಎಷ್ಟು ತೊಗೊಂಡಿರ್ತೀವಿ ಅದರ ಅರ್ಧ ಭಾಗದಷ್ಟು ರವೆ ಹಾಕ್ಕೋಬೇಕು. ಚಿರೋಟಿ ರವೆನೇ ಹಾಕ್ಕೋಬೇಕು. ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ಉಪ್ಪಿಟ್ಟು ರವೆನ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ರವೆ ಪ್ರಮಾಣ ಸ್ವಲ್ಪ ಮೈದಾ ಹಿಟ್ಟಿಗೆ ತಕ್ಕಂತೆ ಹಾಕ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಒಂದು 15 ದಿನ ಇಟ್ಟರೂ ಕೂಡ ಮೆತ್ತಗಾಗೋದಿಲ್ಲ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ ಅಂತ. ಸೌಂಡ್ ಕೇಳಿಸ್ಕೊತಿರ್ಬೋದು ನೀವು. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತೆಲ್ಲ ಕರ್ಜಿಕಾಯಿ ಮಾಡೋದ್ರಲ್ಲಿ ಆಯಿತು. ಅಂದರೆ ಅದನ್ನು ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ. ಲಟ್ಟಿಸ್ಕೋಬೇಕು, ಆಮೇಲೆ ಫ್ರೈ ಮಾಡಬೇಕು, ಆ ಹೂರಣ ತುಂಬಿಕೊಂಡು ಕಟ್ ಮಾಡ್ಕೋಬೇಕು. ಮೋಲ್ಡ್ ಇದ್ದರೆ ಈಸಿಯಾಗಿ ಬೇಗ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಸ್ವೀಟು ಕೂಡ ತುಂಬ ಚೆನ್ನಾಗಿದೆ, ಕರೆಕ್ಟಾಗಿದೆ. ಸಕ್ಕರೆ ನಾನು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ನಲ್ವ, ಅದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಈ ಕರ್ಜಿಕಾಯಿ ರೆಸಿಪಿನ ನಿಮ್ಮನೇಲೂ ಕೂಡ ಒಮ್ಮೆ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.